ವಿವಿಧ ಬೇಡಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಬಸ್ ನಿಲ್ಲಿಸಿ ಪ್ರತಿಭಟಿಸುವುದಕ್ಕೆ ಮುಂದಾಗಿದ್ದ ನೌಕರರಿಗೆ ಕೆಎಸ್ಆರ್ಟಿಸಿ ಕಾರ್ಮಿಕ ಇಲಾಖೆ ಶಾಕ್ ಕೊಟ್ಟಿದೆ. ಮುಷ್ಕರ ನಡೆಸದಂತೆ ನೌಕರರಿಗೆ ಕರ್ನಾಟಕ ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆ 2013ರ ಅಡಿಯಲ್ಲಿ ಎಸ್ಮಾ ಜಾರಿ ಮಾಡಿದೆ. ಪ್ರತಿಭಟನೆ ನಡೆಸದಂತೆ ಕಾರ್ಮಿಕ ಇಲಾಖೆ ಎಸ್ಮಾ ಜಾರಿ ಮಾಡಿ ಆದೇಶಿಸಿದೆ. ಇಂದಿನಿಂದ 6 ತಿಂಗಳು ನೌಕರರು ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗದಂತೆ ಎಸ್ಮಾ ಜಾರಿ ಮಾಡಲಾಗಿದೆ. 1/7/2025ರಿಂದ 31/12/2025ರವರೆಗೆ ನಿಗಮದಲ್ಲಿ ಮುಷ್ಕರ ನಿರ್ಬಂಧಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಎರಡು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯ 3ನೇ ಪರೀಕ್ಷೆಗೆ ಕೋಕ್ ಕೊಡುವ ಸಾಧ್ಯತೆ ಹೆಚ್ಚಿದೆ. ಈ ಪರೀಕ್ಷೆ ಅಗತ್ಯ ಅನಗತ್ಯ ವರದಿ ನೀಡುವುದಕ್ಕೆ ಕೆಎಸ್ಇಎಬಿಗೆ ಸರ್ಕಾರ ಸೂಚನೆಯನ್ನ ನೀಡಿದೆ. ವರ್ಷಕ್ಕೆ 3 ಪರೀಕ್ಷೆ ನಡೆಸುವ ವ್ಯವಸ್ಥೆಯನ್ನ ಪರಿಷ್ಕರಿಸುವುದಕ್ಕೆ ಚಿಂತನೆ ನಡೆಸಲಾಗಿದೆ. ಅಲ್ಲದೆ ಪರೀಕ್ಷೆ 3ನ್ನ ಕೈಬಿಡುವ ಬಗ್ಗೆ ಸರ್ಕಾರ ಚಿಂತನೆಯನ್ನು ನಡೆಸುತ್ತಿದೆಯಂತೆ. ಸಾಧಕ ಬಾಧಕ ಚರ್ಚೆಯಲ್ಲಿ ಪರೀಕ್ಷೆ 3 ಅಗತ್ಯ ಎನ್ನುವುದಕ್ಕಿಂತ ಅನಗತ್ಯ ಎಂಬ ಅಭಿಪ್ರಾಯ ಬಂದಿದೆ. ಈ ಬಗ್ಗೆ ಮಾತನಾಡಿದ ಕೃಪಾ ಸಂಘಟನೆಯ ಲೋಕೇಶ್ ತಾಳಿಕಟ್ಟೆ, ಕಳೆದ 2 ವರ್ಷಗಳ ಹಿಂದೆ 3 ಪರೀಕ್ಷೆ ಜಾರಿಯಾಗಿತ್ತು. ಆದರೆ ಈ ಪರೀಕ್ಷಾ ಯೋಜನೆಯನ್ನ ಬಲವಾಗಿ ಕೃಪಾ ಸಂಘಟನೆ ವಿರೋಧ ವ್ಯಕ್ತಪಡಿಸಿತ್ತು. 3ನೇ ಪರೀಕ್ಷೆಯಿಂದ ಫಲಿತಾಂಶ ಕುಸಿಯಲಿದೆ, ವಿದ್ಯಾರ್ಥಿಗಳ ಅಸಡ್ಡೆ ಹೆಚ್ಚಾಗಲಿದೆ, ಅಧಿಕಾರಿಗಳ ಜೇಬು ತುಂಬಿಸಿಕೊಳ್ಳುವುದಕ್ಕೆ 3ನೇ ಪರೀಕ್ಷೆ ನಡೆಸಲು ಮುಂದಾಗಿದ್ರು. ಇದೀಗ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಎಂದಿದ್ದಾರೆ. ಬಿಹಾರ್ ಭೋಜನಾಲಯದ ಅವ್ಯವಸ್ಥೆ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಿಹಾರ್ ಭೋಜನಾಲಯದ ದೃಶ್ಯಗಳನ್ನು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹೋಟೆಲ್ ಕಿಚನ್ ಕ್ಲೀನಿಂಗ್ ನೋಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಹಾರ್ ಭೋಜನಾಲಯ ಮಾಲೀಕರಿಗೆ ಅಧಿಕಾರಿಗಳು ಕ್ಲಾಸ್ ತಗೊಂಡ್ರು. ಜೊತೆಗೆ ಫುಡ್ ಲೈಸೆನ್ಸ್ ರದ್ದು ಮಾಡಲಾಗಿದೆ. ಜೊತೆಗೆ ಸುವರ್ಣ ನ್ಯೂಸ್ ಜನಪರ ವರದಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಸಮೋಸ ಹಾಗೂ ಎಣ್ಣೆಯನ್ನ ಸ್ಯಾಂಪಲ್ ಟೆಸ್ಟ್ ಕಿಟ್ಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಬಿಹಾರ್ ಭೋಜನಾಲಯದ ಮಾಲೀಕರಿಗೆ ದಂಡ ಕಟ್ಟುವಂತೆ ಸೂಚನೆ ನೀಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾ ಕಾರ್ಮಿಕರ ಬಗ್ಗೆ ಬಿಜೆಪಿ ರೆಬೆಲ್ಸ್ ಟೀಮ್ ಮಾಹಿತಿಯನ್ನ ಸಂಗ್ರಹಿಸಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ಮಾಹಿತಿ ಸಂಗ್ರಹ ಅಧ್ಯಯನ ಹೆಸರಲ್ಲಿ ರೆಬೆಲ್ಸ್ ಟೀಮ್ ಪ್ರವಾಸ ನಡೆಸಿದೆ. ಆಲೂರು, ಸಕಲೇಶಪುರ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರುವ ಬಾಂಗ್ಲಾ ಕಾರ್ಮಿಕರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ನೇತೃತ್ವದ ತಂಡ ಹಾಸನಕ್ಕೆ ಭೇಟಿ ಕೊಟ್ಟಿದೆ. ಬಾಂಗ್ಲಾ ಕಾರ್ಮಿಕರು ತೋಟಗಳಲ್ಲಿ 100 ಜನರಿದ್ದಾರೆ ಅಂತ ಸ್ಥಳೀಯ ಕಾರ್ಮಿಕರು ಮಾಹಿತಿಯನ್ನ ನೀಡಿದ್ದಾರೆ. ಬಾಂಗ್ಲಾದವರು ಕಾಫಿ ಎಸ್ಟೇಟ್ಗಳಿಗೆ ಬಂದ ಮೇಲೆ ನಮಗೆ ಕೆಲಸ ಕಮ್ಮಿ ಆಗಿದೆ, ತೋಟಗಳಲ್ಲಿ ಕೆಲಸಕ್ಕೆ ಕರೀತಾ ಇಲ್ಲ, ಅಂಗಡಿಗಳಲ್ಲೂ ಹೆಚ್ಚಿನ ಬೆಲೆಗೆ ವಸ್ತು ಮಾರಾಟ ನಡೀತಾ ಇದೆ. ಬಿಜೆಪಿ ನಾಯಕರ ಎದುರು ಸ್ಥಳೀಯ ಕಾರ್ಮಿಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಾಹಿತಿ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡ್ತೀವಿ ಅಂತ ಅರವಿಂದ ಲಿಂಬಾವಳಿ ಸ್ಥಳೀಯರಿಗೆ ತಿಳಿಸಿದರು. ಬೆಳಗಾವಿಯಲ್ಲಿ ಸರ್ಕಾರಿ ಶಾಲಾ ಕಟ್ಟಡದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ದರ್ಬಾರ್ ನಡೆಸ್ತಾ ಇದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮರ್ಪಕ ಕೊಠಡಿಗಳಿಲ್ಲ. ಹೇಗಿದ್ರೂ ಸರ್ಕಾರಿ ಶಾಲೆಯ 10 ಕೊಠಡಿಗಳನ್ನು ಖಾಸಗಿ ಮರಾಠಿ ಶಾಲೆಗೆ ಅಧಿಕಾರಿಗಳು ನೀಡಿದ್ದಾರೆ. ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿವಾದಾತ್ಮಕ ನಿರ್ಣಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. 108 ವರ್ಷಗಳ ಹಳೆಯದಾದ ಈ ಮರಾಠಿ ಪ್ರಾಥಮಿಕ ಶಾಲೆಗೀಗ ವಿದ್ಯಾರ್ಥಿಗಳ ಕೊರತೆ ಎದುರಾಗಿದೆ. 1ರಿಂದ 7ನೇ ತರಗತಿವರೆಗೆ ಈ ವರ್ಷ ಕೇವಲ 33 ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆದಿದ್ದಾರೆ. 7 ತರಗತಿಗಳ ವಿದ್ಯಾರ್ಥಿಗಳಿಗೆ ಕೇವಲ 3 ಕೊಠಡಿಗಳನ್ನು ಬಳಸಲಾಗ್ತಾ ಇದೆ. ಇನ್ನುಳಿದ 8 ಕೊಠಡಿಗಳನ್ನು ಬಾಲಿಕಾ ಆದರ್ಶ ವಿದ್ಯಾಲಯಕ್ಕೆ ಬಿಟ್ಟುಕೊಡಲಾಗಿದೆ. ಅಲ್ಲದೆ ಅದೇ ಆವರಣದಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಯ 2 ಕೊಠಡಿಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದೀಗ ಖಾಸಗಿ ಶಾಲೆಯ ದರ್ಬಾರ್ಗೆ ಶಾಸಕರು, ಅಧಿಕಾರಿಗಳು, ಎಸ್ಡಿಎಂಸಿ ಸದಸ್ಯರು ಸಾಥ್ ಕೊಟ್ರಾ ಎಂಬ ಪ್ರಶ್ನೆಯೂ ಉದ್ಭವ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.